ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವಾಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಗೈಸ್. ಮನೆ ಹತ್ರ ತುಂಬ ಕೋತಿಗಳು ಬರ್ತಾಯಿತ್ತು. ಸೊ ನನ್ನ ಮಗಳು ಅದ್ರ ಜೊತೆ ಆಟಾಡ್ತಾಯಿದ್ಲು. ಅದು ನೋಡಿ ನೀನಾ ನಾನಾ ಅನ್ನೋ ಥರ ಮಾಡ್ತಾಯಿತ್ತು ಕೋತಿ. ನನ್ನ ಮಗಳು ಚಾಕು ಹಿಡ್ಕೊಂಡು ಹೆದರಿಸ್ತಾ ಇದ್ಲು. ಚಿಕ್ಕ ಚಿಕ್ಕ ಪುಟ್ಟ ಕೋತಿಗಳು ಪಾಪ. ಆ್ಯಂಡ್ ಇವಾಗ ಊಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಇಲ್ಲಿ ಹಿರಿಯೂರಲ್ಲಿ ಕರಿಯಮ್ಮಸ್ ಅಂತ ಆಗಿದೆ, ಟಿ ವಿ ಸರ್ಕಲ್ ಹತ್ರ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹೋಗಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಈಗ ನೈಟ್ ಊಟಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಹೊಸ್ದಾಗಿ ಯಾರಾದ್ರು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಈಸಿಯಾಗಿ ನಾನು ವೀಡಿಯೋನ ವಾಚ್ ಮಾಡ್ಬೋದು. ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ತಗೊಂಡೋಗಿ ಅಲ್ಲಿ ನೋಡಿ ತಿಂದ್ಬಿಟ್ಟು ಹಾಕಿದ್ದಾವೆ ಅಟ್ಲತ್ರ. ಯಾವುದೇ ಈ ಏರಿಯಾದಲ್ಲಿ ಫುಲ್ ಕೋತಿಗಳ್ದೆ. ಹಾಂ ಅಲ್ಲಿ ನೋಡಿ, ಇಲ್ಲಿ ಬಂತು ನೋಡಿ. ಟೊಮೊಟೊ ತೊಗೊಂಡೋಗಿ ಅಲ್ಲಿ ತಿಂದು ಹಾಕಿದ್ದಾರೆ. ನಾನು ನೋಡೇ ಇಲ್ಲ, ನಾನು ಒಳಗಡೆ ಏನೋ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ಒಂದು 2-3 ಎತ್ಕೊಂಡೋಗಿ ಬಂದಿದ್ದಾವೆ ಅಷ್ಟೇ. ಡೈಲಿ ಒಂದ್ಸಲ ಏನಾದ್ರೂ ಕೊಟ್ಬಿಟ್ರೆ ಅದೇ ಅಭ್ಯಾಸ ಮಾಡ್ಕೊತಾರೆ. ಅದೇ ಅಭ್ಯಾಸ. ನೀವೇ ಇದೆಯಲ್ಲ ಚಿಕ್ಕದು ಹೆಂಗೆ ಅಲ್ಲಿ ಇಲ್ಲಿ ಇಡೀ ಇದೇನು ಏರಿಯಾ ಇದೆಯೋ ಫುಲ್ಲು ಕೋತಿಗಳ್ದು ಹಾವಳಿ. ಸೊ ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳಲ್ಲ. ಹೆವಿ ಕೋತಿಗಳಿದಾವಪ್ಪ. ನೋಡಿ ಹೆಂಗೆ ಇರ್ತದೆ. ಹೊರಗಡೆ ಏನು ಇಡಂಗೆ ಇಲ್ಲ ಬಸ್. ನೋಡುವ ಟೇಸ್ಟ್ ಹೇಗಿರುತ್ತೆ ಅಂತ. ಒಳ್ಳೆ ಹೈಜಿನಿಕ್ಕಾಗಿ ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಏನು ತಿಂತೀಯಪ್ಪ ನೀನು ಪಾಪು? ಆಮೇಲೆ ಗೈಸ್ ಇದು ಕರಿಯಮ್ಮಸ್ ಅಂತ ಚೆನ್ನಾಗೈತೆ. ಕರಿಯಮ್ಮಸ್ ಒಂದ್ಸಲ ನೋಡಿ ಹೇಳಿ, ನಮ್ಮಿಬ್ಬರು ಜಗಳ ಯಾವಾಗ ಮುಗಿ. ಚೆನ್ನಾಯ್ತಾ? ಗೈಸ್ ರಿಯಲಿ ತುಂಬ ಚೆನ್ನಾಗಿತ್ತು ಊಟ. ಕರಿಯಮ್ಮಸ್ಸು ಇದು ಅಡ್ರೆಸ್ ಬಂದು ಟಿ ವಿ ಸರ್ಕಲ್ ಹತ್ರ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ನಾಟಿ ಸ್ಟೈಲು. ಮಟನ್ ಸಾರು ತುಂಬ ಚೆನ್ನಾಗಿತ್ತು. ಮಟನ್ ಸಾರು ಮುದ್ದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಟನ್ ಸಾರು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೈಜಿನಿಕ್ ಕೂಡ ಮೇಂಟೈನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಇಲ್ಲಿ ನನ್ನ ಫೋನು ಯಾಕೋ ಆನ್ ಆಗ್ತಾ ಇರಲಿಲ್ಲ, ಹಳೆ ಫೋನು. ಸೊ ಕೊಟ್ಟಿದ್ವಿ, ಅದನ್ನು ರೆಡಿ ಮಾಡಿಕೊಟ್ಟಿದ್ರು. ಸೊ ಅಲ್ಲಿಗೆ ಬಂದು ವಿಚಾರಿಸ್ಕೊಂಡು ಮತ್ತೆ ಹೊರಟ್ವಿ. ನಾಳೆ
ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸೊ ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂಥೇಳಿ ನನ್ನ ಮಗಳಿಗೆ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಕೇಳ್ತಾ ಇರ್ತಾಳೆ. ನಾನು ಅವಾಯ್ಡ್ ಮಾಡಿಸ್ತೀನಿ, ನಮ್ಮ ಮನೆಯವರಿದ್ದರೆ ಸುಮ್ಮನೆ ಕೊಡಿಸ್ತಾನೆ ಇರ್ತಾರೆ. ಸೊ ನಾನು ಒಂದು ತೊಗೊಂಡೆ, ತುಂಬ ಚೆನ್ನಾಗಿರುತ್ತೆ ಇದು ಮಡಿಕೆ ಐಸ್ ಕ್ರೀಮು. ಸೊ ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗು. ಇವತ್ತು ಬುಧವಾರ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು, ಮಡಿಕೆ ಐಸ್ ಕ್ರೀಮ್ ಅಂತ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಇದು. ತಿನ್ಕೊಂಡು ಸೊ ಮನೆಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಗುರುವಾರದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು. ಸೊ ಒಂಥರ ಗುರುವಾರ ಬಂತು ಅಂದರೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಈಗ ಒಂದು ಬಿರಿಯಾನಿ ತಿನ್ನೋಣ ಅಂತೇಳಿ ತಿಂತಾಯಿದ್ದೀನಿ ಅಷ್ಟರಲ್ಲಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಅವರೆಕಾಯಿ ಸಾರು ಮುದ್ದೆ ಮಾಡಿದ್ದೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಯಾವಾಗಲೂ ಅವರೆಕಾಯಿ ಮಾಡ್ತಾನೆ ಇರ್ತೀವಿ ಮನೇಲಿ. ಸೊ ಊಟ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಂಥದ್ದು. ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.